ನಮಸ್ಕಾರ ವೀಕ್ಷಕರೇ. ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಎಲ್ಲರೂ ಕಾಯುವ ಒಂದು ವಿಶೇಷ ಸಮಯ ಇದೆ ನೋಡಿ. ಈ ದಿನ ಖರೀದಿಸಿದ ಚಿನ್ನ ಮನೆಗೆ ಧನ, ಐಶ್ವರ್ಯ ಮತ್ತು ಶುಭವನ್ನು ತರಲಿದೆ ಎಂಬ ನಂಬಿಕೆ ಇದೆ. 2026ರಲ್ಲಿ ಅಕ್ಷಯ ತೃತೀಯ ಏಪ್ರಿಲ್ 19ರಂದು ಬರುತ್ತದೆ. ಈ ದಿನ ಬೆಳಿಗ್ಗೆ 10:49ರಿಂದ ಚಿನ್ನ ಖರೀದಿಸುವ ಶುಭ ಸಮಯ ಆರಂಭವಾಗುತ್ತದೆ. ಏಪ್ರಿಲ್ 20ರ ಬೆಳಿಗ್ಗೆ 5:52ರವರೆಗೆ ಈ ಶುಭ ಸಮಯ ಇರುತ್ತದೆ. ಆದರೆ ಬೆಳಿಗ್ಗೆ 10:49ರಿಂದ ಮಧ್ಯಾಹ್ನ 12:19ರವರೆಗೆ ಸಮಯವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಸಾಧ್ಯವಾದರೆ ಈ ಸಮಯದಲ್ಲಿ ಖರೀದಿಸಿದರೆ ಉತ್ತಮ. ಹಾಗೆ ಸಂಜೆ 6:33ರಿಂದ 10:52ರವರೆಗೂ ಕೆಲಸದಿಂದ ಸಮಯ ಸಿಗದವರಿಗೆ ಸಂಜೆ ಸಮಯವು ಬಹಳ ಶುಭಕರ. ಚಿನ್ನ ಖರೀದಿಸಲು ಆಗದಿರುವವರು ಚಿಕ್ಕ ಬೆಳ್ಳಿ ನಾಣ್ಯ, ಬೆಳ್ಳಿ ಪಾತ್ರೆ ಅಥವಾ ₹1 ನಾಣ್ಯವನ್ನಾದರೂ ಪೂಜೆಯಾಗಿ ಇಟ್ಟುಕೊಳ್ಳಬಹುದು. ಕೆಲವರು ಅಕ್ಕಿ, ಅರಿಶಿಣ ಮತ್ತು ಒಂದು ನಾಣ್ಯವನ್ನು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆ ಮಾಡುತ್ತಾರೆ. ಇದನ್ನು ಸಮೃದ್ಧಿಯ ಸಂಕೇತವೆಂದು ನೋಡಲಾಗುತ್ತದೆ. ಆ ದಿನ ನಾವು ಮಾಡಿದ ಒಳ್ಳೆಯ ಕೆಲಸ, ಮಾಡಿದ ದಾನ, ಮಾಡಿದ ಪೂಜೆ, ಪ್ರಾರ್ಥನೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಅಕ್ಷಯ ತೃತೀಯ ಎಂದರೆ ಕ್ಷಮವಾಗದದ್ದು, ಕಡಿಮೆಯಾಗದದ್ದು, ಎಂದಿಗೂ ಮುಗಿಯದೇ ಇರುವುದು. ಈ ದಿನ ಮಾಡಿದ ಪುಣ್ಯ, ಸಂಪತ್ತು, ಭಾಗ್ಯ, ಆಶೀರ್ವಾದಗಳು ಜೀವನ ಪೂರ್ತಿ ಜೊತೆಯಾಗಿರ್ತವೆ ಅಂತ ಹೇಳ್ತಾರೆ. ಆದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಮಾತ್ರ ತಗೊಳ್ಬೋದಾ, ಇಲ್ಲ ಅದ್ರ ಜೊತೆಗೆ ಬೇರೆ ಯಾವೆಲ್ಲ ವಸ್ತುಗಳನ್ನು ತಗೊಂಡ್ರೆ ನಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಮತ್ತು ಯಾವ ತಪ್ಪು ಮಾಡಿದರೆ ಅದರ ಫಲ ಸಿಗುವುದಿಲ್ಲ ತಿಳಿಯೋಣ. ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಬರುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಇದು ಅತ್ಯಂತ ಶುಭ ದಿನಗಳಲ್ಲಿ ಒಂದು. ಈ ದಿನ ಯಾವುದೇ ಹೊಸ ಕೆಲಸ ಆರಂಭಿಸಿದರೂ ಅದು ಯಶಸ್ವಿಯಾಗುತ್ತದೆ. ಉದಾಹರಣೆಗೆ ಮನೆ ಕಟ್ಟುವುದು, ಹೊಸ ವ್ಯಾಪಾರ ವ್ಯವಹಾರ ಆರಂಭಿಸುವುದು, ಹೊಸ ವಸ್ತು ಖರೀದಿಸುವುದು, ಬಂಗಾರ, ಬೆಳ್ಳಿ, ಜಮೀನು, ವಾಹನ ಖರೀದಿಸುವುದು. ಈ ದಿನ ಆರಂಭಿಸಿದರೆ ಅದು ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಈ ದಿನವನ್ನು ಸರ್ವಸಿದ್ಧಿ ದಿನ ಅಂತಾನೂ ಕರೀತಾರೆ. ಸಾಮಾನ್ಯವಾಗಿ ಈ ದಿನ ಯಾವುದೇ ಕೆಲಸವನ್ನು ಶುರು ಮಾಡಿದ್ರೂ ವಿಶೇಷ ಮುಹೂರ್ತ ಬೇಕಾಗಿಲ್ಲ. ಇಂದಿನ ದಿನಗಳಲ್ಲಿ ಅಕ್ಷಯ ತೃತೀಯ ಎಂದರೆ ಬಹುತೇಕ ಜನರಿಗೆ ಮೊದಲು ನೆನಪಾಗೋದು ಚಿನ್ನ. ಈ ದಿನ ಚಿನ್ನ ಖರೀದಿಸುವುದು ಶುಭಕರ ಎಂದು ನಂಬಲಾಗುತ್ತದೆ. ಯಾಕೆಂದರೆ ಚಿನ್ನವು ಲಕ್ಷ್ಮೀ ದೇವಿಯ ಸಂಕೇತ ಎಂದು ಹಿಂದೂ ಧರ್ಮಗಳಲ್ಲಿ ನಂಬಿಕೆ ಇದೆ. ಆದರೆ ಎಲ್ಲರಿಗೂ ಚಿನ್ನ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಅದರಿಂದ ಕೆಲವರು ದುಃಖ ಪಡುತ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಖರೀದಿಸಬೇಕು ಎಂದು ಹೇಳಿಲ್ಲ. ನೀವು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಏನಾದರೂ ಶುಭ ವಸ್ತುವನ್ನು ಖರೀದಿಸಿದರೂ ಅದು ಶುಭನೇ. ಚಿನ್ನಕ್ಕೆ ಬದಲಾಗಿ ಬೇರೆ ಯಾವ ವಸ್ತುಗಳನ್ನು ಖರೀದಿಸಿದರೆ ಒಳ್ಳೆಯದು ಅಂತ ನೋಡೋಣ. ಒಂದು ಬೆಳ್ಳಿ ನಾಣ್ಯ, ಅಕ್ಕಿ, ಹೊಸ ಪಾತ್ರೆ, ದೇವರ ಫೋಟೋ, ಪುಸ್ತಕ, ತುಳಸಿ ಗಿಡ, ಪೂಜಾ ಸಾಮಗ್ರಿಗಳು ಅಥವಾ ಹೊಸ ಬಟ್ಟೆ. ನಾವು ತಿಳ್ಕೋಬೇಕಾಗಿರೋ ಒಂದು ವಿಷಯ, ವಸ್ತುವಿನ ಬೆಲೆ ಅಲ್ಲ, ಅದನ್ನು ಖರೀದಿಸುವ ಭಾವನೆ. ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಣ್ಣ ವಸ್ತುವಿಗೂ ಅಕ್ಷಯ ಫಲ ಸಿಗುತ್ತದೆ. ಅದೇ ರೀತಿ ಅಕ್ಷಯ ದಿನದಂದು ನಾವು ಮಾಡಬೇಕಾಗಿರುವ ದಾನಗಳು, ಅನ್ನದಾನ ತುಂಬ ಶ್ರೇಷ್ಠವಾದದ್ದು. ಹಾಗೆ ನೀರು, ಬಟ್ಟೆ, ಹಣ್ಣು, ಅಕ್ಕಿ, ಬೆಲ್ಲ, ಗೋಧಿ, ಪುಸ್ತಕ ಮತ್ತು ಪಾದರಕ್ಷೆಗಳು. ನೀರು ಅಥವಾ ಮಜ್ಜಿಗೆ, ಪಾದರಕ್ಷೆಗಳು ದಾನ ಮಾಡಿದರೆ ತುಂಬ ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಅದೇ ರೀತಿ ನೀವು ದೊಡ್ಡದಾಗಿ ದಾನ ಮಾಡಬೇಕು ಅಂತ ಅವಶ್ಯಕತೆ ಏನಿಲ್ಲ. ಒಂದು ಗ್ಲಾಸ್ ನೀರು ಕೊಟ್ಟರೂ ಸಾಕು, ಆದರೆ ಅದು ಮನಸ್ಸಿನಿಂದ ಇರಬೇಕು. ಚಿನ್ನ ಖರೀದಿ ಮಾಡಿ ಮನೆಗೆ ತಂದ ನಂತರ ಅದನ್ನು ನೇರವಾಗಿ ಅಲ್ಮಾರಿಯಲ್ಲಿ ಇಡಬೇಡಿ. ಶುಭವಾದ ಬಟ್ಟೆಯಲ್ಲಿ ಇಡಿ. ಅದಕ್ಕೆ ಅರಿಶಿನ, ಕುಂಕುಮ ಹಚ್ಚಿ ಹೂವು ಇಡಿ. ನಂತರ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ದೀಪ ಹಚ್ಚಿ ಈ ಮಾತು ಹೇಳಿ: ಅಮ್ಮ, ನಮ್ಮ ಮನೆಗೆ ಬಾ. ಸದಾ ಸಂಪತ್ತು, ಶಾಂತಿ ಮತ್ತು ಸಂತೋಷ ಇರಲಿ. ಅದರ ನಂತರ ಆ ವಸ್ತುವನ್ನು ಸುರಕ್ಷಿತವಾಗಿ ಇಡಬಹುದು. ಇದು ದಾನ ಮಾಡುವ ದಿನವೂ ಹೌದು. ಇದು ದೇವರನ್ನು ನೆನೆಸಿಕೊಳ್ಳುವ ದಿನ, ಮನೆಯಲ್ಲಿರುವವರ ಜೊತೆ ಸಂತೋಷವಾಗಿ ಇರುವ ದಿನ.
ನಿಮ್ಮ ಬಳಿ ಎಷ್ಟು ಹಣ ಇದೆ ಎಂಬುದಕ್ಕಿಂತ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಭಕ್ತಿ ಇದೆ ಎಂಬುದು ಮುಖ್ಯ. ಒಂದು ಸಣ್ಣ ದೀಪ, ಒಂದು ಸಣ್ಣ ಪ್ರಾರ್ಥನೆ, ಒಂದು ದಾನ ಜೀವನವನ್ನು ಬದಲಾಯಿಸುವಷ್ಟು ದೊಡ್ಡ ಆಶೀರ್ವಾದವನ್ನು ಕೊಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.